ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 17ನೇಯ ಎಪಿಸೋಡ್ನಲ್ಲಿ ಸುಮಾರು 137 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 14ನೇಯ ಎಪಿಸೋಡ್ನಲ್ಲಿ 138ರಿಂದ ಪ್ರಶ್ನೆ ಸಂಖ್ಯೆ ಚಿಂತನೆಯನ್ನು ಮುಂದುವರಿಸೋಣ. ಕೃಷ್ಣನು ಉದ್ಧವನಿಗೆ ಯಾವ ಉಪಾಯವನ್ನು ಹೇಳಿದನು? ಎಂದು ಎಳ್ಳಷ್ಟು ದುಃಖ ಭಯಾದಿಗಳಿಲ್ಲದಿರುವ ಮೋಕ್ಷ ಸಂಪಾದನೆಯ ಮಾರ್ಗೋಪಾಯಗಳನ್ನು ಹೇಳಿದ್ದಾನೆ. ಕೃಷ್ಣನು ಸುಖೀ ಜೀವನೋಪಾಯವನ್ನು ಹೇಗೆ ಪ್ರಸ್ತುತಪಡಿಸಿದನು? ನಿಶ್ಚಿಂತನಾಗಿ ನಿರ್ಭೀತನಾಗಿ ಸಂಚರಿಸುತ್ತಿದ್ದ ಅವಧೂತ ಮುನಿಯ ಉಪಾಖ್ಯಾನವನ್ನು ಪ್ರಾರಂಭದಲ್ಲಿ ಉದ್ಧವನಿಗೆ ವಿವರಿಸಿದನು. ಪ್ರಾರಂಭದಲ್ಲಿ ಆ ಅವಧೂತ ಮುನಿ ಏನು ಅಳವಡಿಸಿಕೊಂಡಿದ್ದ ಭಗವಂತನ ಜ್ಞಾನ ಮತ್ತು ಧ್ಯಾನ, ನಿಶ್ಚಿಂತನಾಗಿ ಆರಾಮಾಗಿ ಓಡಾಡಿಕೊಂಡಿದ್ದ ಅವನ ಉಪಾಖ್ಯಾನವನ್ನು ಪ್ರಾರಂಭದಲ್ಲಿ ವಿವರಿಸಿದ. ಮುಂದೆ ಹೇಳ್ತಾನೆ, ಹರಿಯ ಅಪರೋಕ್ಷ ಜ್ಞಾನವಿಲ್ಲದೆ ಯಾರಿಗೂ ಮುಕ್ತಿ ದೊರಕದು. ಹರಿಭಕ್ತಿ ಪ್ರಪಂಚ ವಿರಕ್ತಿ ಇವುಗಳಿಲ್ಲದೆ ಅಪರೋಕ್ಷ ಜ್ಞಾನ ದೊರೆಯುವುದಿಲ್ಲ. ಪ್ರಪಂಚ ಮತ್ತು ವಿರಕ್ತಿ ಬರಬೇಕು, ಹರಿಭಕ್ತಿ ಬರಬೇಕು, ಆಮೇಲೆ ಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಸಾಧನಗಳು ಅಂತಂದರೆ ವರ್ಣಾಶ್ರಮ ಧರ್ಮಾಚರಣೆ. ಯಾವ್ಯಾವ ನಾವು ಮತ ಧರ್ಮದಲ್ಲಿ ಹುಟ್ಟಿದ್ದೇವೆ ಅವುಗಳ ಆಚರಣೆಯನ್ನು ತಪ್ಪದೇ ಪಾಲಿಸಬೇಕು. ಕುಲಾಚಾರ ಕುಲಧರ್ಮಗಳು ಅವುಗಳ ಪಾಲನೆ ಮಾಡಬೇಕು. ಯಮ ನಿಯಮಗಳ ಅನುಷ್ಠಾನ, ವೈರಾಗ್ಯ ಸಂಪಾದನೆ, ಗುರುವಿನಿಂದ ಶಾಸ್ತ್ರಾಧ್ಯಯನದ ಮೂಲಕ ಹರಿಯ ಜ್ಞಾನ ಸಂಪಾದನೆ ಮುಂತಾದ ಸಾಧನೆಯ ವಿವಿಧ ಹಂತಗಳನ್ನು ಆ ಉದ್ಧವನಿಗೆ ತಿಳಿಸಿದ್ದಾನೆ. ಈ ಕೃಷ್ಣೋಪದೇಶದ ಸಾರಾಂಶ ಭಾಗ 1ರಲ್ಲಿ ನೋಡುವಂತಾಗಿದ್ದರೆ ಕೃಷ್ಣ ಹೇಳ್ತಾನೆ ಉದ್ಧವನಿಗೆ, ನೋಡು ಉದ್ಧವ, ವಿಷಯಾಸಕ್ತಿಯೇ ದುಃಖದ ಮೂಲ. ಆ ಪದಾರ್ಥ ಬೇಕು, ಇದು ಬೇಕು, ಅದು ಬೇಕು, ಇದೇ ದುಃಖದ ಮೂಲ. ಅಂತೆಯೇ ಕಾಮ ಕ್ರೋಧಾದಿವಶನಾಗಿ ನಡೆಸುವ ಕಾಮ್ಯಕರ್ಮಗಳು ದುಃಖದಾಯಕ. ಹಾಗಾಗಿಯೇ ಯಾವುದೋ ಸಿಟ್ಟು ಬಂತು, ಅದು ಬೇಕು, ಮನೆ ಕಟ್ಟಬೇಕು ಅಂತ ಆಸೆ ಬಂತು, ದುಡ್ಡು ಬೇಕು, ಒಂದು ಯಾಗ ಮಾಡಿಬಿಡೋಣ ಅಂಥೇಳಿ ಯಾಗ ಮಾಡುವಾಗ ಒಂದು ಸ್ವಲ್ಪ ದುಡ್ಡು ಅನುಕೂಲ ಇರೋದಿಲ್ಲ. ಆವಾಗೆಲ್ಲ ಸಿಟ್ಟು, ಮತ್ತೇನೋ ತಪ್ಪುಗಳು, ಮತ್ತೇನೋ ಅನೀತಿ ಅನ್ಯಾಯಗಳು ಎಲ್ಲ ಕಾಮಕ್ರೋಧಾದಿಗಳ ಸೇರಿಬಿಡ್ತದೆ. ಈಗ ಮಾಡ್ತಕ್ಕಂಥ ಕಾಮ್ಯಕರ್ಮ ದುಃಖದಾಯಕ. ಆದ್ದರಿಂದಲೇ ತತ್ವಜ್ಞಾನ ವಿರೋಧಿಯೇ ಆಗಿದೆ. ಈ ಕಾಮ್ಯಕರ್ಮದಿಂದ ತತ್ವಜ್ಞಾನ ಎಂದೂ ಬರೋದಿಲ್ಲ. ತತ್ವಜ್ಞಾನ ಪಡಿಬೇಕು ಅಂತಾಗಿದ್ದರೆ ಕಾಮ್ಯಕರ್ಮವನ್ನು ಮೊದಲು ನಿಲ್ಲಿಸಬೇಕು. ಅದನ್ನು ಯಾಗ, ಕೃಷಿ, ವ್ಯಾಪಾರ ಮುಂತಾದ ಕಾಮ್ಯಕರ್ಮಗಳೆಲ್ಲವೂ ಅನಿಷ್ಟ ಫಲದವು. ಇವತ್ತು ನೋಡ್ರಿ, ಸುಖ ಕೊಡ್ತಕ್ಕಂಥ ತತ್ವಜ್ಞಾನವೊಂದನ್ನು ಬಿಟ್ಟರೆ ಉಳಿದು ಯಾವುದೇ ಫೀಲ್ಡ್ ಕ್ಷೇತ್ರ ತಗೊಳ್ರಿ, ಎಲ್ಲಿಯೂ ಕೂಡ ಯಾವುದೇ ಕ್ಷೇತ್ರ ದುಃಖದಿಂದ ಅಸೂಯೆಯಿಂದ ಮುಕ್ತವಾಗಿಲ್ಲ. ಹೇಗೆ? ಯಾವನೋ ಒಬ್ಬ ಪಕ್ಕದಲ್ಲಿ ಕಿರಾಣಿ ಅಂಗಡಿ ಹಾಕಿದ್ದಾನೆ. ನನ್ನ ಮೊದಲಿದೆ ಕಿರಾಣಿ ಅಂಗಡಿ. ಅವನು ನಾಳೆ ಪ್ರಾರಂಭ ಮಾಡ್ತಾನೆ ಕಿರಾಣಿ ಅಂಗಡಿಯನ್ನು. ನಿನ್ನೆವರೆಗೆ ನಾವು ಫ್ರೆಂಡ್ಸ್, ಭಾಳ ಕ್ಲೋಸ್. ನಾಳೆ ಒಂದು ಕಿರಾಣಿ ಪ್ರಾರಂಭ ಆಗ್ತಾನೆ ವಿಷಯ ಗೊತ್ತಾದಾಗ ನನಗೆ ದುಃಖ ಪ್ರಾರಂಭ ಆಯಿತು. ಯಾಕೆ? ಗಿರಾಕಿಗಳೆಲ್ಲ ಅರ್ಧ ಹಂಚಿ ಹೋಗಿಬಿಡ್ತದೆ. ಅವನ ಬಗ್ಗೆ ಸಿಟ್ಟು, ಅವನ ಬಗ್ಗೆ ದ್ವೇಷ, ಅವನ ಬಗ್ಗೆ ಅಸೂಯೆ ಏನೆಲ್ಲ. ಒಂದು ಉದಾಹರಣೆ ಅಷ್ಟೇ ಇದು ಬಿಸ್ನೆಸ್ನಲ್ಲಿ. ಇನ್ನು ಕೃಷಿ ಮಾಡೋಣ ಅಂತಂದರೆ ಮಳೆ ನಮ್ಮ ಕೈಯಲ್ಲಿ ಉಂಟಾ? ಯಾವಾಗ ಮಳೆ ಬರ್ತದೋ ಯಾವಾಗ ಬರ್ತದೋ ಒಂದು ಗೊತ್ತಿಲ್ಲ. ಈಗಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಮಳೆಗಾಲ, ಯಾವಾಗ ಚಳಿಗಾಲ, ಯಾವಾಗ ಬೇಸಿಗೆಕಾಲ. ಮೊದಲು ನಾವು ಫಿಕ್ಸ್ ಇರ್ತಿತ್ತು 4 ತಿಂಗಳು ಅಂತ. ಈ ಎಲ್ಲ ಕಾಲದಲ್ಲಿ ಎಲ್ಲವೂ ಮಿಕ್ಸ್ ಆಗಿಬಿಟ್ಟಿದೆ, ಗೊತ್ತೇ ಆಗೋದಿಲ್ಲ. ಮಳೆಯೂ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ ಮೊದಲಿನಂತೆ. ಹಾಗಾಗಿ ಕೃಷಿಯೂ ಕೂಡ ಅನಿಶ್ಚಿತವಾಗಿರತಕ್ಕಂಥದ್ದು. ಬೇಡ, ನಾವೇನೋ ಬೋರ್ ಹಾಕ್ಸಿದ್ದೇವೆ, ಬಾವಿ ಇದೆ, ಬೆಳೆದಿದ್ದೇವೆ, ಸರಿ, ತಪ್ಪಿಲ್ಲ. ಆ ಬೆಳೆ ಬಂದ ಸಮಯದಲ್ಲಿ ಅಚಾನಕ್ಕಾಗಿ ಜೋರು ಮಳೆ ಬಂತು, ಇದ್ದ ಬೆಳೆಯು ಕೊಚ್ಚಿಕೊಂಡು ಹೋಗಿಬಿಡ್ತದೆ. ಏನು ಮಾಡೋದು? ಹೀಗೆಲ್ಲ ಹಾಗೆಲ್ಲ ಕಡೆಗೆ ಅನಿಶ್ಚಿತವಾಗಿರ್ತಕ್ಕಂಥದ್ದು. ಆಯಾಸ, ಸ್ಪರ್ಧೆ. ಯಾರೋ ಒಬ್ಬರು ಈ ಸಲ ಟೊಮೆಟೊಗೆ ಬೆಲೆ ಮೊನ್ನೆ ತುಂಬ ಜಾಸ್ತಿ ಬಂದಿದೆ ಅಂತೆ. 120-150 ರೂಪಾಯಿ ಕೆಜಿ ಟೊಮೆಟೊ.
ಅದಕ್ಕಾಗಿ ಕೆಲವರು ಏನು ಮಾಡಿದರು, ಟೊಮೆಟೊ ಬೆಳೆದು ಬಿಡೋಣ ಹಾಗಾದ್ರೆ, ದೊಡ್ಡ ಲಾಭ ಬರ್ತದೆ ಸ್ವಲ್ಪದರಲ್ಲೇ. ಒಂದು ಟೊಮೆಟೊ ಬೆಳೆದರು. ನಾನು ಬೆಳೆದೆ, ನೀನು ಬೆಳೆದೆ, ಅವನು ಬೆಳೆದ, ಇವನು ಬೆಳೆದ. ಸಿಕ್ಕಾಪಟ್ಟೆ ಲೋಡ್ ಗಟ್ಟಲೆ ಟೊಮೆಟೊ ಬಂತು ಮಾರ್ಕೆಟಿಗೆ. 150 ಅಲ್ಲ, 50 ರೂಪಾಯಿ ಅಲ್ಲ, 5 ರೂಪಾಯಿ kg ಡೌನ್ ಆಯಿತು ಮಾರ್ಕೆಟ್ ರೇಟ್. ಏನು ಮಾಡೋದು ಅವಾಗ? ಲಾಭ ಇರಲಿ, ಹಾಕಿದ್ದ ಬಂಡವಾಳ ಪಟ್ಟ ಶ್ರಮವೋ ಅದಕ್ಕೂ ಬೆಲೆ ಇಲ್ಲ, ಉಳಿಲಿಲ್ಲ. ಈ ರೀತಿ ಕಬ್ಬು ಬೆಳೀತಕ್ಕಂಥವ್ರು, ಅವರು ಕಬ್ಬು ಬೆಳೀತಾರೆ, ಇವರು ಕಬ್ಬು, ಎಲ್ಲರೂ ಒಬ್ಬರು ಮಾಡಿದ್ದೆ ಮತ್ತೊಬ್ಬರು ಮಾಡೋದು. ಆ ರೀತಿ ಆದಾಗ ಅದು ಮಾರ್ಕೆಟ್ ರೇಟ್ ಡೌನ್ ಆಗಿ ಎಷ್ಟು ಬೆಲೆ ನಿರೀಕ್ಷೆ ನಾವು ಮಾಡಿದ್ವಿ ಅಷ್ಟು ಬರೋದೇ ಇಲ್ಲ. ಹಾಗಾಗಿ ಕೃಷಿ ಯಾವುದೇ ಎಲ್ಲದರಲ್ಲಿ ಕೂಡ ಒಂದು ರೀತಿಯ ಕಾಂಪಿಟೇಷನ್ ಇರೋದರಿಂದ ಆಯಾಸ, ಸ್ಪರ್ಧೆ, ಅಸೂಯೆ, ಫಲಪ್ರಾಪ್ತಿಯ ಅನಿಶ್ಚಿತತೆ ಎಲ್ಲ ಇದ್ದೇ ಇದೆ, ಅಷ್ಟೇ ಸ್ಪಷ್ಟ. ಆದರೆ ಇದೇ ನೋಡ್ರಿ, ಈಗ ನಾವು ಭಗವಂತನ ಜ್ಞಾನ ಪಡ್ಕೊಳ್ತಾ ಇದ್ದೇವೆ, ತತ್ವಜ್ಞಾನ ಪಡ್ಕೊಳ್ತಾ ಇದ್ದೇವೆ, ಪಾಠ ಮತ್ತು ಭಾಗವತ ಪ್ರವಚನ ಹೋಗ್ತಾ ಇದ್ದೇವೆ ಅಂತಂದರೆ ಈ ಪುಣ್ಯ ಸಂಪಾದನೆಯ ಕಾರ್ಯ ಇದು ಏನು ಬರ್ತಕ್ಕಂಥ ಫಲ ಉಂಟು ಅದು ಡಿವೈಡ್ ಆಗೋದಿಲ್ಲ. ಇಲ್ಲ, ಅವರು ಬಂದಿದ್ದಾರೆ, 10 ಜನ ಬಂದಿದ್ದಾರೆ ಭಾಗವತ ಪ್ರವಚನಕ್ಕೆ, 100 ಜನ ಬಂದಿದ್ದಾರೆ. ಏನು ಭಾಗವತ ಪ್ರವಚನದಿಂದ ಬರ್ತಕ್ಕಂಥ ಪುಣ್ಯವನ್ನು ಭಗವಂತ ಡಿವೈಡೆಡ್ ಬೈ 100 ಮಾಡುವುದಿಲ್ಲ. ಇಂಡಿಪೆಂಡೆಂಟಾಗಿ ಒಬ್ಬರಿಗೆ ಅಷ್ಟು ಫಲ ಕೊಟ್ಬಿಡ್ತಾನೆ. ಒಬ್ಬನಿಗೆ ಬಂದು ಏನು ಫಲ ಬರ್ತದೆ ಅಷ್ಟೇ ಫಲ ಮತ್ತೊಬ್ಬನಿಗೆ. ಇಲ್ಲಿ ಯಾವುದೇ ರೀತಿಯ ಫಲ ಡಿವೈಡ್ ಆಗದೇ ಇರೋದರಿಂದ ಅಸೂಯೆ ಇಲ್ಲ, ಸ್ಪರ್ಧೆ ಇಲ್ಲ. ಈ ಫಲ ರಿಟರ್ನ್ ಡಿವೈಡ್ ಆದಾಗ ಅಸೂಯೆ ಬರ್ತದೆ. ಆಗ ಹೇಳಿದ ಕಿರಾಣಿ ಅಂಗಡಿ ಅವನು, ನನ್ನ ಲಾಭ ತಕ್ಕೊಂಡವ ಅರ್ಧ ಕಸ್ಕೊಂಡ, ನನ್ನ ಲಾಭ ಕಮ್ಮಿ ಆಯಿತು, ಬಂತು ಸಿಟ್ಟು, ಅಸೂಯೆ. ಇಲ್ಲಿ ಭಾಗವತ ಪ್ರವಚನ, ಪುಣ್ಯ ಕಾರ್ಯ, ಧರ್ಮ ಕಾರ್ಯ, ತತ್ವಜ್ಞಾನ ಸಂಪಾದನೆ, ಇಲ್ಲಿ ಡಿವೈಡ್ ಆಗೋ ಪ್ರಶ್ನೆಯೇ ಇಲ್ಲ. ಫಲವನ್ನು ಭಗವಂತ ಎಲ್ಲರಿಗೂ ಈಕ್ವಲ್ ಆಗಿ ಅಷ್ಟೇ ಕೊಡ್ತಾನೆ. ಹಾಗಾಗಿ ಇದೊಂದೇ ಕ್ಷೇತ್ರ ತತ್ವಜ್ಞಾನ ಪಡ್ಕೊಳ್ತಕ್ಕಂಥದ್ದು. ಎಲ್ಲ ರೀತಿ ಅಸೂಯೆ, ಸ್ಪರ್ಧೆ, ಆಯಾಸ, ಶ್ರಮ, ಅನಿಶ್ಚಿತವಾಗಿರತಕ್ಕಂಥ ಫಲಪ್ರಾಪ್ತಿ ಎಲ್ಲಗಳಲ್ಲಿ ಮುಕ್ತವಾಗಿರತಕ್ಕಂಥದ್ದು. ಹಾಗಾಗಿ ಈ ಕಾರ್ಯವನ್ನು ನಾವು ತಂದುಕೊಳ್ಬೇಕು ಅಂತ ಹೇಳ್ತಾನೆ. ಇಷ್ಟೇ ಅಲ್ಲ, ಹಾಗಾದರೆ ಯಜ್ಞ ಯಾಗ ಮಾಡಿದಾಗ ಪುಣ್ಯ ಬರ್ತದಲ್ಲಪ್ಪ, ಸ್ವರ್ಗ ಕಾಮೋಜೇತ, ಹೌದು ಬರುತ್ತೆ ಉದ್ದವ, ಇಲ್ಲ ಅಂತಲ್ಲ. ಆದರೆ ಏನಾಗುತ್ತೆ, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಇದು ಸ್ವಲ್ಪ ಪುಣ್ಯ ಇರುವಷ್ಟು ಸಮಯ ಸ್ವರ್ಗದಲ್ಲಿ ನಾವು ಇರ್ತೇವೆ, ಆನಂದ ಪಡ್ತೇವೆ. ಪುಣ್ಯ ಮುಗಿತಾ ಬಂತು, ದೇವ್ರು ಹೇಳ್ತಾರೆ ನಿಮ್ಮ ಪುಣ್ಯ ಖಾಲಿಯಾಗಿದೆ, ಜಾಗ ಖಾಲಿ ಮಾಡಿರಿ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಆ ಪುಣ್ಯ ಮುಗಿದ ಮೇಲೆ ಅಲ್ಲಿಯೂ ನಮಗೆ ಅವಕಾಶ ಇಲ್ಲ. ಇಷ್ಟೇ ಅಲ್ಲ, ಮುಂದೆ ಎಲ್ಲಿ ಬಂದು ಬೀಳ್ತೀವಿ ಹೇಳಲಿಕ್ಕಾಗೋದಿಲ್ಲ. ನಚಿಕೇತನಿಗೆ ಯಮದೇವ್ ಹೇಳ್ತಾನೆ ಕಾಟಕ ಉಪನಿಷತ್ನಲ್ಲಿ, ಪುಣ್ಯ ಸಂಪಾದನೆ ಮಾತ್ರ ನಾವು ಮಾಡಿ ತತ್ವಜ್ಞಾನ ಸಂಪಾದನೆ ಮಾಡಿದ್ದಿಲ್ಲ ಅಂದರೆ ಮುಂದಿನ ಪುಣ್ಯ ಸಂಪಾದನೆ ಮುಗಿದ ಮೇಲೆ ಎಲ್ಲಿ ಬಂದು ಬೀಳ್ತೇವೆ ಭೂಮಿಯಲ್ಲಿ ಹೇಳಲಿಕ್ಕಾಗೋದಿಲ್ಲ. ಇಮಂ ಲೋಕಂವಾ ಹೀನತರಂವಾ ವಿಶಂತಿ. ಯಾಕೆ? ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇರೋದಿಲ್ಲ. ಹಾಗಾಗಿ ಆ ಸ್ವರ್ಗದ ಪುಣ್ಯವನ್ನು ನೆಚ್ಚಿಕೊಂಡು ಕೂಡ ಉಪಯೋಗವಿಲ್ಲ. ಆ ಚಿಂತನೆಯನ್ನು ಮಾಡತಕ್ಕಂಥದ್ದು. ಕರ್ಮಾಚರಣೆ ಮಾಡಿ ಮತ್ತೆ ಹೊರಗೆ ಸೇರತಕ್ಕಂಥದ್ದು ಪಕ್ಕ. ಅದಕ್ಕಾಗಿ ಗುರೂಪದೇಶವನ್ನು ಪಡೆದುಕೊಳ್ಳಬೇಕು, ವಾಸ್ತವತೆ ಅರಿವನ್ನು ಪಡಿಬೇಕು. ವಸ್ತುಸ್ಥಿತಿ ಏನದ, ಈ ಪ್ರಪಂಚದ ಯಾರದ್ದಿದು, ನಾನು ಯಾರು, ದೇವರು ಯಾರು, ಎಲ್ಲ ವಸ್ತುತಿಯನ್ನು ಸರಿಯಾಗಿ ತಿಳ್ಕೊಂಡು ಆ ಜ್ಞಾನವನ್ನು ಗುರುಗಳ ಮೂಲಕ, ಶಾಸ್ತ್ರಾಧ್ಯಯನ ಮೂಲಕ ಪಡೆದುಕೊಂಡು ಕಾಮ ಕ್ರೋಧಾದಿ ದ್ವೇಷಗಳು ವಾಸ್ತವವಾಗಿ ಜೀವನ ಸ್ವರೂಪದ್ದಲ್ಲ, ಅವು ಮನೋಭಾವನೆಗಳು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟಿದೆ, ದೇಹವೇ ನಾನು, ಅದಕ್ಕಾಗಿ ನನಗೋಸ್ಕರ ಅಂದರೆ ದೇಹಕ್ಕೋಸ್ಕರ ಇನ್ನೆಲ್ಲ ಪದಾರ್ಥಗಳನ್ನು ತಗೊಳ್ಳೋದು, ಎಲ್ಲ ಭೋಗ ಪದಾರ್ಥ ನನಗೇ ಇದೆ ಅಂತ ಒಂದು ತಪ್ಪು ಕಲ್ಪನೆ ತಂದುಕೊಂಡು ಅದಕ್ಕಾಗಿ ಎಲ್ಲವೂ ನನ್ನದೇ, ಎಲ್ಲವೂ ನನಗಾಗಿವೆ. ಈ ತಪ್ಪು ತಿಳುವಳಿಕೆಯೇ ಎಲ್ಲ ರೀತಿಯ ಹಾರಾಟ ಹೋರಾಟಗಳಿಗೆ ಮೂಲವಾಗಿದೆ. ಅದೇ ಭಯ ದುಃಖಾದಿಗಳಿಗೆ ಮೂಲವಾಗಿದೆ. ಹಗ್ಗ ಬಿದ್ದಿರ್ತದೆ ಅಂಕುಡೊಂಕಾಗಿ, ಅದನ್ನು ಹಾವು ಅಂತ ಅಂದ್ಕೊಂಡವನಿಗೆ ಭಯ ದುಃಖ, ಏನೋ ಅಸ್ಪಷ್ಟ ಬೆಳಕಿರ್ತದೆ, ಗೊತ್ತಾಗೋದಿಲ್ಲ, ಏನೋ ಹಾವಿದ್ದಾಗಿದೆಯಲ್ಲ. ಅಲ್ಲಿ ಬೆಳಕು ಬಿದ್ದು ಕೋಲಿನಿಂದ ಅಲುಗಾಡಿಸಿ ಯಾರೋ ತಿಳಿದವರು ಬಂದು ಹೇಳುವವರೆಗೂ ಆ ಭಯ ಹೋಗೋದೇ ಇಲ್ಲ. ಅಲ್ಲಿ ಹಾವಿದೆ ಹಾವಿದೆ ಹಾವಿದೆ. ಅದರಂತೆ ಆ ತಪ್ಪು ತಿಳುವಳಿಕೆ ಇರ್ತಕ್ಕಂಥವನಿಗೆ ಆ ಭಯ ದುಃಖ ಪಕ್ಕ. ಅದನ್ನು ಕೋಲಿನಿಂದ ಅಲುಗಾಡಿಸಿ ಅದು ಹಾವಲ್ಲ ಅಂತ ವಾಸ್ತವ ಸಂಗತಿಯನ್ನು ತಿಳಿದವರು ಅಲ್ಲಿ ಬೆಳಕು ಲೈಟ್ ಹಾಕಿ ನೋಡಲಿ ಎಲ್ಲಿದೆ ಹಾವು, ಹಗ್ಗ ಅದು. ಆವಾಗ ನಿಶ್ಚಿಂತೆ, ಅಬ್ಬಾ ಹೌದಲ್ಲೋ ನಾನು ಏನೋ ಆ ಹಾವು ಅಂದ್ಕೊಂಡು ಒದ್ದಾಡ್ತಾ ಇದ್ದೆ ಆವಾಗಿನಿಂದ. ಅದರಂತೆ ಮನುಷ್ಯನಿಗೆ ತಾನೇ ದೇಹ, ತಾನೇ ದೇವರು ಅಂತೆಲ್ಲ ಭ್ರಮೆ ತಂದುಕೊಂಡ ಅಂದರೆ ದುಃಖ ಪಕ್ಕ. ಅದರ ತೊಲಗಬೇಕದು. ಅದು ತೊಲಗೋದು ಯಾವಾಗ? ಗುರುಪದೇಶ ಶಾಸ್ತ್ರಾಧ್ಯಯನದ ಮೂಲಕ
ಆಮೇಲೆ ಸುಖ, ಶಾಂತಿ, ನೆಮ್ಮದಿ, ನಿಶ್ಚಿಂತೆ ಲಭ್ಯವಾಗುತ್ತವೆ. ಕೃಷ್ಣೋಪದೇಶ 2ನೇ ಭಾಗವನ್ನು ನೋಡುವಂತಾಗಿದ್ದರೆ, ಈ ಜೀವನದಲ್ಲಿಯ ಅಸ್ವಾತಂತ್ರ್ಯ, ಅಸಾಮರ್ಥ್ಯ, ದುಃಖಾದಿ ದೋಷಗಳಿಂದ ಜೀವನೂ ಬೇರೆ, ಈಶನೂ ಬೇರೆ ಎಂಬುದು ಸ್ಪಷ್ಟ. ದೇವರು ಬೇರೆ, ಈ ಜೀವ ಬೇರೆ, ಸ್ಪಷ್ಟ ಇದು. ಮೇಲ್ನೋಟಕ್ಕೆ ನಾನೇ ದೇವ್ರದ್ದು ಅಂದ್ಬಿಡ್ತಾನೆ, ನಮ್ಮ ಅನುಭವಕ್ಕೆ ಬರೋದಿಲ್ಲ. ಅಂದರೆ ದೇವರು ನೋಡ್ತಾನೆ, ದೇವರು ಕೇಳ್ತಾನೆ, ದೇವರು ಊಟ ಮಾಡ್ತಾನೆ, ಅಲ್ಲ ನಾನೇ ಮಾಡ್ತಿರೋದು ಅಂತ, ನಾನೇ ದೇವರು ಅಹಂಕಾರದಿಂದ ಹೇಳಿಬಿಡ್ತಾನೆ. ಅಲ್ಲ, ಒಂದೇ ಶರೀರದಲ್ಲಿ ಜೀವ ಈಶ ಇಬ್ಬರೂ ಇದ್ದಾರೆ. ಆದರೆ ಸ್ವತಂತ್ರನಾಗಿರ್ತಕ್ಕಂಥ ಹರಿಗೆ ಕರ್ಮಫಲ ಭೋಗ ಇಲ್ಲ, ಅಸ್ವತಂತ್ರನಾದ ಜೀವನಿಗೆ ಕರ್ಮಫಲ ಭೋಗ ಇದೆ. ಶಾಸ್ತ್ರದ ಮೂಲಕ ಹರಿಯ ಸರ್ವ ಸ್ವಾತಂತ್ರ್ಯವನ್ನು ಅರಿತು ನಿಷ್ಕಾಮ ಕರ್ಮಾಚರಣೆ ಗೈದು ಈಗಾಗಲೇ ಬಂದಂತೆ ಯಾವುದೇ ಕಾರ್ಯ ಮಾಡುವಾಗ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಕಾರ್ಯವನ್ನು ಮಾಡಿ ಅದನ್ನು ಕೃಷ್ಣಾರ್ಪಣಮಸ್ತು ಅಂತ ಭಗವಂತನಿಗೆ ಅರ್ಪಣೆ ಮಾಡಿ ಅರ್ಪಿಸಿ ಬಿಟ್ಟದ್ದಾದರೆ ಸತಿ, ಸುತ, ತನ್ನ ಶರೀರ ಏನೆಲ್ಲ ಇದೆ ಇದರ ಹರಿಪೂಜೆ, ಹರಿಜ್ಞಾನ ಸಂಪಾದನೆಗೆ ಸಾಧನಗಳು ಅಂತ ತಿಳ್ಕೊಂಡು ಬಳಸೋಬೇಕು ಅವನ್ನು. ಅಂತ್ಯಯುಗಗಳಲ್ಲಿ ಅಭಿಮಾನ ಸಲ್ಲದು. ನಾವು ಬಾಡಿಗೆ ಮನೆಯಲ್ಲಿದ್ದಾಗ ಅದಕ್ಕೇನು ವಿಶೇಷವಾಗಿರ್ತಕ್ಕಂಥ ಇಂಟೀರಿಯರ್ ಡೆಕೋರೇಷನ್ನು, ಸುಣ್ಣ ಬಣ್ಣವನ್ನು ಏನು ಮಾಡೋದಿಲ್ಲ. ಯಾಕೆ ನಾವು ನಾಳೆ ಬಿಟ್ಟು ಹೋಗ್ತೇವೆ. ಇರುವಷ್ಟು ಸಮಯ ಇರೋದಷ್ಟೇ, ಸುಮ್ಮನೆ ಕಸ ಗುಡಿಸ್ಕೊಂಡಿರೋದು ಅಷ್ಟೇ ಕೆಲಸ. ಅಷ್ಟು ಬಿಟ್ಟರೆ ಹೆಚ್ಚಿನ ಅದಕ್ಕೆಲ್ಲ ತಯಾರಿ ಮಾಡ್ತಕ್ಕಂಥ ನಾವು ಮಾಡೋದಿಲ್ಲ. ಯಾಕೆ ಬಿಟ್ಟು ಹೋಗ್ತಕ್ಕಂಥದ್ದು. ಹಾಗೆ ದೇಹವೂ ಕೂಡ ಅತ್ಯಾಭಿಮಾನ ಸಲ್ಲದು. ಸತಿ, ಸುತ ಯಾರೇ ಇರಲಿಕ್ಕೆ ಎಲ್ಲ ಕೈ ಬಿಟ್ಟು ಹೋಗ್ತಕ್ಕಂಥವ್ರೆ ಎಲ್ಲರೂ ಕೂಡ. ಯಾರ್ಯಾರ ಜೊತೆ ಬರ್ತಕ್ಕಂಥವ್ರು ಯಾರೂ ಇಲ್ಲ, ಆರು ಬಾಹುವರಿಲ್ಲ. ಹೆತ್ತ ತಾಯಿಯೂ ಸಹಿತ ನವಮಾಸ ಪರ್ಯಂತ ಹೊತ್ತು ಹೆತ್ತು ತುತ್ತು ನೀಡಿದ ತಾಯಿ ಅತ್ತು ಕಳುಹುವಳಲ್ಲದೆ ಆರು ಸಂಗಡ ಬಾಹುವರಿಲ್ಲ. ಎಂತಹ ಮಾತು. ಆ ಚಿಂತನೆ ಖಂಡಿತ ತಂದುಕೊಳ್ಬೇಕಾಗಿದೆ. ಈ ದೇಹಾಭಿಮಾನಿಗೆ ಮರಣ ಭಯ ತಪ್ಪುವುದೇ ಇಲ್ಲ. ಈ ದೇಹವೇ ನಾನು ಅಂತ ಯಾವ ಅಂದ್ಕೊಂಡಿರ್ತಾರೆ, ಅವನು ಏನು ಮಾಡಿದ್ರು ಕೂಡ ಸಾವು, ಅಯ್ಯಪ್ಪ ಸಾವು ಬರ್ತದೆ, ಸಾವು ಬರ್ತದೆ, ಅಯ್ಯೋ ಸಾವು, ನಾನು ಸಾಯ್ತೇನೆ. ಅದು ಏನು ಮಾಡಿದ್ರು ಆ ಭಯ ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಮರಣ ಯಾರಿಗಿಲ್ಲ, ಕಲ್ಪಾಯುಷಿಗಳಿಗೂ ಮರಣ ಭಯ ತಪ್ಪಿಲ್ಲ. ಕರ್ಮಾನುಸಾರ ದೇಹಾದಿಗಳು ಅಷ್ಟೇ. ನಾವು ಮಾಡಿದ ಪಾಪಕರ್ಮಾನುಸಾರವಾಗಿ ದೇಹ ಬರ್ತಾ ಇದೆ. ಹೀಗೆ ಆ ಪ್ರಣತಿಯಲ್ಲಿ ದೀಪದ ಸಮಯಲ್ಲಿ ಎಣ್ಣೆ ಇರುವವರೆಗೆ ದೀಪ, ಎಣ್ಣೆ ಮುಕ್ತಾಯವಾಯಿತು, ದೀಪ ತಾನಾಗಿ ಶಾಂತವಾಗ್ತದೆ. ಹಾಗೆ ನಮ್ಮ ಪಾಪಕರ್ಮ ಕೊನೆಗೊಂಡಿತು, ಮತ್ತೆ ಜನ್ಮ ಇಲ್ಲ. ಶಂಕರಾಚಾರ್ಯರು ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಮತ್ತೆ ಮತ್ತೆ ನಾವು ತಾಯಿ ಗರ್ಭದ ಹುಟ್ಟಿ ಬರ್ತಕ್ಕಂಥ ಯಾತಕ್ಕಾಗಿ ಅಂದರೆ ಈ ಕಾರಣಕ್ಕೋಸ್ಕರ ಪಾಪಕರ್ಮ ಮಾಡಿದ್ದೇವೆ. ಭಗವಂತ ಮತ್ತೆ ಶರೀರ ಕೊಡ್ತಾನೆ, ಜನ್ಮ ಕೊಡ್ತಾನೆ, ಹುಟ್ಟಿವ ಮಗನೇ. ಆ ಪಾಪಕರ್ಮ ಮಾಡಿದ್ದೀಯಲ್ಲ, ಅನುಭವಿಸೋದನ್ನು. ಪಾಪಕರ್ಮ ಮುಕ್ತಾಯವಾಯಿತು, ಮತ್ತೆ ಜನ್ಮವೂ ಇಲ್ಲ. ಮರಣ ಯಾರಿಗೆ? ಹುಟ್ಟಿದವನಿಗಷ್ಟೇ. ಜಾತಸ್ಯ ಹಿ ಧ್ರುವೋ ಮೃತ್ಯು. ಹುಟ್ಟಿದವನಿಗಷ್ಟೇ ಮರಣ, ಹುಟ್ಟೇ ಇಲ್ಲ ಅಂತ ಮರಣ ಹೇಗೆ ಬರ್ತದೆ? ಹಾಗಾಗಿ ಗುರುಪದೇಶದಿಂದ ಈ ಚಿಂತನೆಯನ್ನು ತಂದುಕೊಳ್ಳಬೇಕಾಗಿದೆ. ಹರಿವು ಸರ್ವೋತ್ತಮ, ಸರ್ವವ್ಯಾಪ್ತ. ಈ ನಿಶ್ಚಿತವಾಗಿರತಕ್ಕಂಥ ಜ್ಞಾನವನ್ನು ಪಡೆದು ಆ ಭಕ್ತಿಯನ್ನು ಬೆಳೆಸಿಕೊಂಡು ನಿಷ್ಕಾಮ ಕರ್ಮಾಚರಣೆ ಮಾಡಿ ಶ್ರೀ ವಿಷ್ಣು ಪ್ರೇರಣ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಭಗವಂತನಿಗೆ ಅರ್ಪಿಸಿದಾಗ ಯಾವುದೇ ಕಾರ್ಯ ಇರಲಿ, ಒಂದು ಸ್ತೋತ್ರ, ಒಂದು ಹಾಡು, ಒಂದು ಪಾರಾಯಣ, ಒಂದು ಪ್ರವಚನ, ಒಂದು ಪಾಠ, ಒಂದು ನಮಸ್ಕಾರ, ಪ್ರದಕ್ಷಿಣೆ, ಏನು ಬೇಕಾದಿರಲಿ ಶ್ರೀಕೃಷ್ಣಾರ್ಪಣಮಸ್ತು ಅರ್ಪಣೆ ಮಾಡಿಬಿಟ್ರೆ ಅಪರೋಕ್ಷ ಜ್ಞಾನ, ಅವನ ಸಾಕ್ಷಾತ್ಕಾರ ಪ್ರಾಪ್ತವಾಗ್ತದೆ. ಆ ಹರಿಯ ಸಾಕ್ಷಾತ್ಕಾರದಿಂದ ಮುಕ್ತಿಯು ಲಭ್ಯವಾಗುತ್ತದೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಉದ್ಧವನಿಗೆ ಆ ವಿವರಣೆಯನ್ನು ನೀಡುತ್ತಾ ಇದ್ದಾನೆ. ಈ ಕೃಷ್ಣ ಹೇಳಿರ್ತಕ್ಕಂತಹ ಮಾತುಗಳಿಗೆ ಏನು ಆಧಾರ ಇದೆ ಅಂತ ನೋಡೋದಾಗಿದ್ದರೆ, ಮಹಾಭಾರತ ಒಂದು ಮಾತಿದೆ, ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತಮಿತಿ ಚೋಚ್ಯತೆ, ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ. ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತಮಿತಿ ಚೋಚ್ಯತೆ. ನಿವೃತ್ತ ಧರ್ಮ, ಪ್ರವೃತ್ತ ಧರ್ಮ ಅಂತೆರಡು. ನಿವೃತ್ತ ಧರ್ಮಾಚರಣೆಗೆ, ನಿವೃತ್ತ ಕರ್ಮಾಚರಣೆಗೆ ತೊಡಗಬೇಕು. ಈ ನಿವೃತ್ತ ಧರ್ಮಾಚರಣೆ ಅಂತ ಹೇಳುವಾಗ ಯಾರೋ ಒಂದಷ್ಟು ಜನ ಪಾಠಕ್ಕೆ ಬರ್ತಕ್ಕಂಥವ್ರು ಹೇಳಿದರು, ಅಲ್ರಿ ಮತ್ತು ಕೃಷ್ಣ ಸ್ಪಷ್ಟ ಹೇಳಿಕತ್ತಾನೆ ನಿವೃತ್ತ ಧರ್ಮಾಚರಣೆ, ನಿವೃತ್ತ ಕರ್ಮಾಚರಣೆ ಅಂತ. ನಾವಿನ್ನೂ ಸರ್ವಿಸ್ನಾಗಿದ್ದೀವಿ, ಸ್ವಲ್ಪ ಎಲ್ಲ ನಮ್ಗೆ ಬಿಸಿ ಶೆಡ್ಯೂಲ್ ಅದ,
ಏನೇನೋ ಒತ್ತಡಗಳು, ಕೆಲಸ ಮುಕ್ತಾಯ ಆಗೋದೇ ಇಲ್ಲ. ಅದಕ್ಕಾಗಿ ರಿಟೈರ್ಮೆಂಟ್ ಆಗಲಿ, ನಾವು ಬಂದು ನಿಮ್ಮ ಮುಂದೆ ಕೂಡ್ತೀವಿ 24x7. ಅದೇನು ಪಾಠ ಹೇಳ್ತಿರೋ, ಏನು ಹೇಳ್ತಿರೋ ಬೇಕಾದ ಕೇಳ್ತೀವಿ. ಈಗ ನಾವು ಬ್ಯುಸಿ ಇದ್ದೇವೆ ಸರ್ವಿಸ್ನಲ್ಲಿರೋದ್ರಿಂದ ಏನು ಮಾಡಲಿಕ್ಕಾಗೋದಿಲ್ಲ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ಮತ್ತು ಕೃಷ್ಣ ಹೇಳಿದನಲ್ಲ ನಿವೃತ್ತ ಕರ್ಮ ಅಂಥೇಳಿ, ಕೆಲವು ಅರ್ಥ ಮಾಡೋರಿದ್ದಾರೆ. ಆ ರೀತಿ ಅರ್ಥ ಅಲ್ಲ. ನಿವೃತ್ತ ಕರ್ಮ ಅಂತಂದರೆ ರಿಟೈರ್ಮೆಂಟ್ ಆದ್ಮೇಲೆ ಮಾಡ್ತಕ್ಕಂಥ ಕರ್ಮಾಚರಣೆನೋ, ರಿಟೈರ್ಮೆಂಟ್ ಆದ್ಮೇಲೆ ಮಾಡ್ತಕ್ಕಂಥ ಜ್ಞಾನ ಸಾಧನೆನೋ ಅನ್ನೋ ಅರ್ಥ ಅಲ್ಲ. ನಿಷ್ಕಾಮಂ ಜ್ಞಾನಪೂರ್ವಂಚ ನಿವೃತ್ತ ಮಿತಿ ಚೋಚ್ಯತೆ. ನಿವೃತ್ತ ಕರ್ಮ, ನಿವೃತ್ತ ಧರ್ಮಾಚರಣೆ ಅಂತಂದರೆ ಯಾವುದೇ ಕರ್ಮಾಚರಣೆ ಮಾಡುವಾಗ ಫಲದಿಂದ ನಿವೃತ್ತನಾಗಬೇಕು ಅಂತ ಅರ್ಥ. ಫಲಾಪೇಕ್ಷೆ ಬಯಸಬಾರದು. ಅದೇ ವಿಷ್ಣು ಪ್ರೇರಣೆ, ಶ್ರೀ ವಿಷ್ಣು ಪ್ರೀತ್ಯರ್ಥಂ. ಜ್ಞಾನಪೂರ್ವಂಚ, ತಾನು ಏನು ಮಾಡ್ತಾ ಇದ್ದಾನೆ, ಯಾಕೆ ಮಾಡ್ತಾ ಇದ್ದಾನೆ ಅದರ ಜ್ಞಾನವೂ ಬೇಕು. ಜೊತೆಗೆ ಹರಿ ಸರ್ವೋತ್ತಮ, ಸರ್ವತಂತ್ರ ಸ್ವತಂತ್ರ, ನಾನು ಅವನ ಅಧೀನ, ಅವನ ಪ್ರೇರಣಾನುಸಾರ ಈ ಕಾರ್ಯ ಮಾಡ್ತಾ ಇದ್ದೇನೆ ಅನ್ನೋ ಕಲ್ಪನೆ ಇಟ್ಟುಕೊಂಡು ನಿಷ್ಕಾಮಂ ಜ್ಞಾನಪೂರ್ವಂಚ ಆ ಕರ್ತವ್ಯಾಚರಣೆ ಮಾಡಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿದಾಗ ಅದು ನಿವೃತ್ತ ಕರ್ಮವಾಗುತ್ತದೆ. ಹಾಗಾಗಿ ಆ ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತ ಮಿತಿ ಚೋಚ್ಯತೆ ಅನ್ನೋ ಮಹಾಭಾರತ ಮಾತಿನಂತೆ ಮತ್ತು ವಿಷ್ಣು ಸಂಹಿತೆ, ಲಕ್ಷಣ ಗ್ರಂಥ, ವೈಭಾವ್ಯ ಗ್ರಂಥ, ತಂತ್ರ ನಿರುಕ್ತಿ, ಮುಕ್ತಿ ತತ್ವ, ಜೀವತತ್ವ, ಎಷ್ಟು ಗ್ರಂಥಗಳು ಉದಾಹರಣೆ ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯ ತಾತ್ಪರ್ಯ ಗ್ರಂಥದಲ್ಲಿ ಸಾಕಷ್ಟು ವಿವರಣೆ ಕೊಟ್ಟಿದ್ದಾರೆ, ಅನೇಕ ಗ್ರಂಥ ಉಲ್ಲೇಖಗಳು. ಹಾಗಾಗಿ ಈ ಚಿಂತನೆಯನ್ನು ತಂದುಕೊಂಡಾಗ ನಮ್ಮ ಆತ್ಮ ಉದ್ಧಾರವಾಗಲಿಕ್ಕೆ ಸಾಧ್ಯ. ದುಃಖ ಫಾರ್ ಎವರ್, ಕೊನೆಯವರೆಗೂ ಎಂದೆಂದೂ ಬಾರದಂತೆ ಮಾಡಲಿಕ್ಕೆ ಸಾಧ್ಯ ಮುಕ್ತಿಯನ್ನು ಪಡೆಯುವ ಮೂಲಕ ಅನ್ನೋ ಮಾತನ್ನು ಶ್ರೀಕೃಷ್ಣ ಉಪದೇಶ ಮಾಡಿದ್ದಾನೆ. ಶ್ರೀಕೃಷ್ಣ.